ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನಿವಾಗ ಮಟನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮಟನ್ ಚಾಪ್ಸ್ನ. ಹಸಿಮೆಣ್ಸಿನ್ಕಾಯಿ, ಟೊಮಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 3 ಸ್ಪೂನಷ್ಟು ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ ಇಷ್ಟೇ ಉಪಯೋಗಿಸಿರೋದು ನಾನು. ಮೊದಲಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ. ನಾನು 3 ಈರುಳ್ಳಿ ಕಟ್ ಮಾಡಿದ್ದೀನಿ. ಸಣ್ಣದಿತ್ತು ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು ಇಷ್ಟು ಸೇರಿಸ್ಕೊಂಡು ನಾನು ಇದಕ್ಕೆ 3 ಟೇಬಲ್ ಸ್ಪೂನ್ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ತೆಂಗಿನಕಾಯಿ ಹಾಕಿರೋದು. ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬಂದಿಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ 1 kg ಮಟನ್ ತೊಗೊಂಡಿದ್ದೀನಿ. ಈಗ 1 kg ಮಟನ್ ತೊಗೊಂಡು ಒಗ್ಗರಣೆಗೆ ಅಂತ ಹೇಳಿ 1 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಚರ್ವಿ ಇತ್ತು ಅದಕ್ಕೆ ನಾನು ಕಡಿಮೆನೇ ಎಣ್ಣೆ ಯೂಸ್ ಮಾಡಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ನಾವು ಮಟನ್ನ ಹಾಕ್ಕೊಂಡು ಹುರ್ಕೋಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಚಾನಲ್ನಲ್ಲಿ ಮಟನ್ ರೆಸಿಪಿ ಇದೆ, ಮೊದಲು ಹಾಕ್ತಿರೋದು ನಾನು. ಮಟನ್ ರೆಸಿಪಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ಇದಕ್ಕೆ ಉಪ್ಪು, ಅರಿಶಿಣದ ಪುಡಿ ಸೇರಿಸ್ಕೊಂಡು ಹುರ್ಕೋಬೇಕು. ಮಟನ್ ಚೆನ್ನಾಗಿ ಹುರ್ಕೊಂಡು ಅದು ನೀರು ಬಿಡುತ್ತೆ, ಆ ನೀರಲ್ಲಿ ಸುಂಡೋವರೆಗೂ ಹುರ್ಕೋಬೇಕು. ಉಪ್ಪು ಇದರಲ್ಲಿ ಬೆಂದಂಗಿರುತ್ತೆ, ಮಾಂಸ ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು. ಇವಾಗ ಚೆನ್ನಾಗಿ ಹುರಿದಾದ್ಮೇಲೆ ಅದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು, ನಾನು 3/4 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಅದನ್ನು 4ರಿಂದ 5 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಕೂಗಿಸ್ಕೊಂಡು ಮತ್ತು ಅದನ್ನು ಲಿಡ್ ಓಪನ್ ಮಾಡಿಬಿಟ್ಟು ಇವಾಗ ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಸೇರಿಸಿ ಬೇಯಕ್ಕೆ ಬಿಟ್ಕೊಂಡಿದ್ದೀನಿ. ಇಷ್ಟೇ, ಇದು ಸಿಂಪಲ್ಲಾಗಿ ಆಗೋಗ್ಬಿಡತ್ತೆ. ಇವಾಗ ಮಸಾಲೆ ಹಾಕಿದ್ಮೇಲೆ ಮಸಾಲೆ ಹಸಿ ವಾಸನೆ ಹೋಗಬೇಕು. ಮಟನ್ಗೆ ಮಸಾಲೆ ಎಲ್ಲ ಇಳಿಬೇಕು. ಹಂಗಾಗಿ ಮಸಾಲೆ ಹಾಕಿದ್ಮೇಲೆ ನಾನು ಇದನ್ನು 20 ನಿಮಿಷ ಬೇಯಕ್ಕೆ ಬಿಟ್ಕೊಂಡಿದ್ದೀನಿ. 20 ನಿಮಿಷದಲ್ಲಿ ಇದು ಬೆಂದು ಮಟನ್ ಚಾಪ್ಸು ರೆಡಿಯಾಗಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.